Okay. First one, the permanent settlement of people in any area and its farming is called. The permanent settlement of people in any area and its farming is called. So ಒಂದೇ ಪ್ರದೇಶದಲ್ಲಿ ಸೆಟಲ್ ಆಗುವಂತಹ ಮತ್ತು ಕೃಷಿ ಮಾಡುವ ವಿಧಾನವನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ದ ಆಪ್ಷನ್ಸ್ ಗಿವನ್ ಆರ್ intensive, option A intensive farming, option B fixed farming, option C commercial farming, option D shifting farming. Okay, so intensive farming ಅಂತಂದ್ರೆ ಮಕ್ಕಳೇ ನಿವ್ವಳ ಸಾಗುವಳಿ ಅಂತ ಅರ್ಥ. ಓಕೆನಾ, ಸಾರಿ, ಸಾಂದ್ರ ಬೇಸಾಯ ಪದ್ಧತಿ ಅಂತ ಅರ್ಥ. ಇಂಟೆನ್ಸಿವ್ ಫಾರ್ಮಿಂಗ್ ಅಂತಂದ್ರೇನು, ಸಾಂದ್ರ ಬೇಸಾಯ ಪದ್ಧತಿ. ಕಮರ್ಷಿಯಲ್ ಅಂತಂದ್ರೆ ವಾಣಿಜ್ಯ. ಓಕೆ, ಸೊ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಅಗ್ರಿಕಲ್ಚರ್ ಮಾಡೋದನ್ನ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಕರಿತೀವಿ. ಫಿಕ್ಸ್ಡ್ ಅಂತಂದ್ರೆ ಇಲ್ಲಿ ಸ್ಥಿರ ಬೇಸಾಯ ಅಂತ ಬರುತ್ತೆ. ಓಕೆ, ಸೊ ಅದೇ ರೀತಿ ಶಿಫ್ಟಿಂಗ್ ಅಂತಂದ್ರೆ ಸ್ಥಳಾಂತರ ಬೇಸಾಯ. ಸೊ ಇದರಲ್ಲಿ ನಿಮ್ಗೆ ಹೆಸರು ಕೇಳ್ತಾ ಇದ್ದಾಗೇನೆ ಗೊತ್ತಾಗ್ಬಿಡ್ಬೋದು. ಫಿಕ್ಸ್ಡ್ ಮೀನ್ಸ್ ಫಿಕ್ಸ್ಡ್ at any place. Okay, so this type of farming is for their own purpose. ಅವರು ತಮ್ಮ ಬಳಕೆಗೋಸ್ಕರ ಮಾಡಿಕೊಳ್ಳುವಂತಹ ವ್ಯವಸಾಯದಲ್ಲಿ ಇದು ಬರುತ್ತೆ. ಸಬ್ಸ್ಟಿನೆನ್ಸ್ ಫಾರ್ಮಿಂಗ್ ಅಲ್ಲಿ ಬರುತ್ತೆ. ಓಕೆನಾ, ಸೊ ದ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಪೀಪಲ್ ಇನ್ ಎನಿ ಏರಿಯಾ, ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ನಿಂತು ಬೇಸಾಯ ಮಾಡುವ ಪದ್ಧತಿಯನ್ನ ಏನಂತ ಕರೀತಾರೆ? ಕರೆಕ್ಟ್ ಆಪ್ಷನ್ ಆನ್ಸರ್ ಇಸ್ ಆಪ್ಷನ್ ಬಿ ಫಿಕ್ಸ್ಡ್ ಫಾರ್ಮಿಂಗ್ ಅಥವಾ ಸ್ಥಿರ ಬೇಸಾಯ ಪದ್ಧತಿ. ಇದು ಒಂದು ಸಬ್ಸ್ಟಿನೆನ್ಸ್ ಫಾರ್ಮಿಂಗ್ ಅಲ್ಲಿ ಬರುತ್ತೆ. ಸಬ್ಸ್ಟಿನೆನ್ಸ್ ಅಂತಂದ್ರೆ ಜೀವನಾಧಾರ ಬೇಸಾಯ ಪದ್ಧತಿಯಲ್ಲಿ ತಮ್ಮ ಬಳಕೆಗೋಸ್ಕರ, ಸ್ವಂತ ಬಳಕೆಗೋಸ್ಕರ ಕೃಷಿ ಮಾಡುವುದನ್ನ ಜೀವನಾಧಾರ ಬೇಸಾಯ ಅಂತ ಕರೀತಾರೆ ಮಕ್ಕಳೇ. ಅದರಲ್ಲಿ ಈ ಒಂದು ಸ್ಥಿರ ಬೇಸಾಯ ಬರುತ್ತೆ. ಓಕೆ, ಆಪ್ಷನ್ ಬಿ ಫಿಕ್ಸ್ಡ್ ಫಾರ್ಮಿಂಗ್ ಇಸ್ ದ ರೈಟ್ ಆನ್ಸರ್.